ಇಂಜನ್ ಆಯಿಲ್ ಒಳಗ ನೀರ್ ಯಾವ ರೀಸನ್ ಮಿಕ್ಸ್ ಆಕೇತ್ ಅನ್ನೋದು ಹೇಳ್ತೇನೆ ಬರ್ರಿ. ರೇಡಿಯೇಟರ್ ನೀವ್ ಸವಳಿ ನೀರ್ ಹಾಕ ಅಂತಿದ್ರ ಅಂದ್ರ ಪೌಡರ್ ನೋಡ್ರಿ ಯಾವ ಪರಿ ಐತಿ ಬ್ಲಾಕ್ ಒಳಗ ಇಂತ ಪೌಡರ್ ನೋಡ್ರಿ ಲೈನರ್ ಜಿಲ್ ಬಿದ್ದ್ ಬಿಡ್ತೈತ್ರಿ. ಲೈನರ್ ಜಿಲ್ ಬಿತ್ತಂದ್ರ ಆಟೋಮೆಟಿಕ್ ಇಂಜನ್ ಆಯಿಲ್ ಒಳಗ ನೀರ್ ಮಿಕ್ಸ್ ಆಗ್ಬಿಡ್ತೈತ್ ನೋಡ್ರಿ. ನಮಸ್ಕಾರಿಪ್ಪ ನಮ್ ಕರ್ನಾಟಕ ಮಂದಿಗೆ ನಾನ್ ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರ್ ಇದೆ. HMT ಟ್ರ್ಯಾಕ್ಟರ್ ಇಂಜನ್ ಓರ್ಲಿಂಗ್ ಪಾರ್ಟ್ 2 ಲಾಗ್ ರೀ. ಲಾಗ್ ಚಲೋ ಮಾಡ್ಬಿಡೋಣ ಅಂತ ಬರ್ರಿ. ಹೊಸ ಲೈನರ್ ತರಿಸ್ಬಿಟ್ಟೇವ್ ನೋಡ್ರಿ. ಹಿಂಗಿದ್ ಲೈನರ್ ಫುಲ್ ಜಂಗ್ ಹತ್ ಕ್ಯಾಸ್ ಜಿಲ್ ಹೆಂಗ್ ಬಿದ್ದ್ ಬಿಟ್ಟಿದ್ದು ನೋಡ್ರಿ. ಲೈನರ್ ಗೆ ಓರಿಂಗ್ ಹಾಕಿ ರೆಡಿ ಇಟ್ಬಿಟ್ಟೇವ್ ನೋಡ್ರಿ. ಕಾರ್ಲ್ ಡೇಟ್ ಅಂತ ಟ್ಯೂಬ್ ಬರ್ತೈತ್ರಿ. ಆ ಟ್ಯೂಬ್ ಈ ಟ್ಯೂಬ್ ಯೂಸ್ ಮಾಡ್ತೇವ್ರಿ. ಯಾಕಂದ್ರ ಸ್ವಲ್ಪ ವರ್ಷಗಳ ನಂತರ ಇಂಜನ್ ಓವರ್ ಹೀಟಿಗೆ ಲೈನರ್ ಓರಿಂಗ್ ಕಟ್ ಆದ್ವು ಅಂದ್ರ ಇಂಜನ್ ಆಯಿಲ್ ಒಳಗ ನೀರ್ ಮಿಕ್ಸ್ ಆಗಿ ಚಲೋ ಆಗ್ಬಿಡ್ತೈತ್ರಿ. ಟ್ಯೂಬ್ ಯೂಸ್ ಮಾಡಿದ್ವಿ ಅಂದ್ರ ಲೈನರ್ ಗೆ ಬ್ಲಾಕ್ ಗೆ ವೆಲ್ಡಿಂಗ್ ಮಾಡ್ದಂಗ ನೋಡ್ರಿ. ಅಷ್ಟ್ ಪವರ್ಫುಲ್ ಆಗ್ಬಿಡ್ತೈತ್ ನೋಡ್ರಿ. ಸ್ವಲ್ಪ ಜನ ಏನ್ ಮಾಡ್ತಾರ ಅಂದ್ರ ಅನ್ನ ಬಾಂಡ್ ಹಚ್ಚಿ ಹಾಕೋದಾಗ್ಲಿ ಇಲ್ದ್ರ ಆಯಿಲ್ ಹಾಕಿ ಹಚ್ಚಿ ಹಾಕೋದಾಗ್ಲಿ ಮಾಡ್ತಾರೆ. ಹಂಗ್ ಮಾಡಿದ ಅಂದ್ರ ಸ್ವಲ್ಪ ವರ್ಷಗಳ ನಂತರ ಓವರ್ ಹೀಟಿಗೆ ಲೈನರ್ ಓರಿಂಗ್ ಕಟ್ ಆಗಿ ಇಂಜನ್ ಆಯಿಲ್ ಒಳಗ ನೀರ್ ಮಿಕ್ಸ್ ಆಗಿ ಚಲೋ ಆಗ್ಬಿಡ್ತೈತ್ ನೋಡ್ರಿ. ಮೂರು ಲೈನರ್ ಅಂತೂ ಫಿಟ್ ಆಗ್ಬಿಟ್ಟಾವ ನೋಡ್ರಿ. ಕನೆಕ್ಟಿವ್ ರಾಡಿಗೆ ಬುಷ್ ಹೊಡ್ಸೊಂಡ್ ಬಂದ್ ಬಿಟ್ಟಾರಿನ. ಹೊಸ ಪಿಸ್ಟನ್ ಅದು ಬಂದಾವ್ರಿ. ಫಿಟ್ ಮಾಡ್ಕೊಳಕ್ ಚಲೋ ಮಾಡ್ಬಿಡೋಣ ಅಂತ ಬರ್ರಿ. ಕನೆಕ್ಟಿಂಗ್ ರಾಡಿಗೆ ಪಿಸ್ಟನ್ ಹಾಕಿ ಗರ್ದನ್ ಪಿನ್ ಫಿಟ್ ಮಾಡಕ್ ಚಲೋ ಮಾಡ್ಬಿಟ್ಟೆ ನೋಡ್ರಿ. ಗರ್ದನ್ ಪಿನ್ ಅಂತೂ ಫಿಟ್ ಆಗ್ಬಿಟ್ಟೈತ್ರಿ. ಲಾಕ್ ನು ಕುಂತಾವ್ರಿ. ಪಿಸ್ಟನಿಗೆ ರಿಂಗ್ ಹಾಕಿ ರೆಡಿ ಮಾಡ್ಕೊಂಡ್ ಇಟ್ಕೊಂಡ್ಬಿಡೋಣಂತ್ರಿ. ರೆಡಿ ಆದ್ಮೇಲೆ ಫಿಟ್ ಮಾಡಕ್ ಚಲೋ ಮಾಡ್ಬಿಡೋಣಂತ್ರಿ. ಈ ಗಾಡಿ ಕೆಲಸ ಅಂತೂ ಫುಲ್ ಪವರ್ಫುಲ್ ಆದಂಗ ಆಕೇತ್ ನೋಡ್ರಿ. ಬರೀ ಲೈನರ್ ಪಿಸ್ಟನ್ ರಿಂಗ್ ಅಷ್ಟೇ ಹಾಕಂತ ಬಿಟ್ಟೆ ನೋಡ್ರಿ. ಇಂಜನ್ ಕ್ರಾಂಕ್ ಅಂತೂ ಓಕೆ ಐತ್ರಿ. ಹೆಡ್ ವಾಲ್ ಶೀಟುನು ಓಕೆ ಐತ್ರಿ. ಪಂಪ್ ನು ಫುಲ್ ಪವರ್ಫುಲ್ ಐತ್ರಿ. ಮೂರು ಪಿಸ್ಟನ್ ಅಂತೂ ಫುಲ್ ರೆಡಿ ಆಗಿಬಿಟ್ಟ ನೋಡ್ರಿ. ಪಿಸ್ಟನ್ ಇಲ್ಸುದ ಪಾರ್ಟ್ 3 ಲಾಗ್ ಐತ್ರಿ. ಲೈಕ್ ಅಂಡ್ ಫಾಲೋ ಮಾಡ್ರಿ. ಪಾರ್ಟ್ 3 ದಾಗ ಸಿಗುಣಂತ.